ತುಂಬಾ ಜನರು ಈ ಎಜುಕೇಶನ್ ಸಿಸ್ಟಮ್ ಇಂದ ತುಂಬಾನೇ ಬೇಜಾರಾಗಿದ್ದಾರೆ. ನಾವು ಓದೋದೆಲ್ಲ ವೇಸ್ಟ್ ಅಂತ ಅದನ್ನ ಬೇರೆಯವ್ರಿಗೂ ಹೇಳ್ತಾ ಇದ್ದಾರೆ. ಯಾಕೆ ಓದ್ತೀಯ ಬಿಡಪ್ಪ, ನಿನ್ಗೇನು ಕೆಲಸ ಸಿಗಲ್ಲ, ದೇಶದಲ್ಲಿ ಇವಾಗ್ಲೇನೆ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ತುಂಬಾನೇ ಇದೆ, ನೀನು ಸಹ ಒಬ್ಬ ಅನ್ಎಂಪ್ಲಾಯಿನೇ ಆಗಿರ್ತೀಯ ಅಂತ. ಸೊ ನಿಮ್ಗೆ ಡೌಟ್ ಬರ್ಬೋದು, ನಾನು ಓದೋದು ಬೇಡವೋ, ಹಾಗಾದ್ರೆ ನಾನು ಓದ್ತಿರೋದೆಲ್ಲ ವೇಸ್ಟ್ ಆಗದೆ ಇರೋ ಹಾಗೆ ಏನ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ವೆಲ್ಕಮ್ ಟು ಪುಸ್ತಕ ಅಂಶ. ಈ ವಿಡಿಯೋನ ಪ್ರಶ್ನೆ 70% ದುಡ್ದೋ ಅಥವಾ 30% ದುಡ್ದೋ? ಸೀರಿಯಸ್ ಕ್ವಶನ್ ಇದು. ಟ್ವಿಸ್ಟ್ ಏನೂ ಇಲ್ಲ. ಆನ್ಸರ್ ಅನ್ನ ಕಾಮೆಂಟ್ ಮಾಡಿ, ಕಾರಣ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಇವಾಗ 3 ಅಂಶಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು, ಕಾಲೇಜ್ ಹೋಗ್ಬೇಕಾ ಬೇಡವಾ? ಎರಡನೇದು, ಎಷ್ಟು ಪರ್ಸೆಂಟೇಜ್ ತೆಗಿಬೇಕು ಅಥವಾ ಕಾಲೇಜ್ ಡ್ರಾಪ್ ಔಟ್ ಆಗ್ಬೋದಾ? ಮೂರನೇದು, ಫೇಲ್ ಆದ್ರೆ ಏನ್ ಮಾಡೋದು ಅಥವಾ ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ಏನ್ ಮಾಡ್ಬೋದು? ವರ್ಸ್ಟ್ ಸಿಚುವೇಶನ್ ಮತ್ತೆ ಬೆಸ್ಟ್ ಸಿಚುವೇಶನ್ ಎರಡನ್ನೂ ನೋಡೋಣ. ಮೊದಲನೇ ಪಾಯಿಂಟು, ಕಾಲೇಜ್ ಹೋಗ್ಬೇಕೋ ಬೇಡವೋ? ಕರೆಸ್ಪಾಂಡೆನ್ಸ್ ಮಾಡ್ತಿರೋರ್ನ ಬಿಟ್ಬಿಡೋಣ. ರೆಗ್ಯುಲರ್ ಆಗಿ ಕಾಲೇಜ್ಗೆ ಹೋಗ್ತಾ ಇರೋರು ಹೋಗ್ಬೇಕಾ? ಉಪಯೋಗ ಇದೆಯಾ? ಇಲ್ಲ ಕಾಲೇಜಲ್ಲಿ ಹೇಳ್ಕೊಡೋದನ್ನೆಲ್ಲ ನಾವೇನೆ ಕಲ್ತ್ಕೋಬಹುದಾ? ಎಲ್ಲಾರ ಟ್ಯೂಷನ್ಗೆ ಸೇರ್ಕೊಂಡ್ರೆ ಸಾಕಾ? ಅಂದ್ರೆ ನನ್ಗನ್ಸೋದು ಕಾಲೇಜ್ಗೆ ಹೋಗೋದ್ರಲ್ಲಿ ಇರೋವಂತಹ ಬೆನಿಫಿಟ್ ಗಳನ್ನ ನೀವು ಬಳಸ್ಕೊಳ್ಳಿ. ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಪ್ರಕಾರ ಕಾಲೇಜಿಗೆ ಹೋಗೋದೇನೆ ಒಳ್ಳೇದು. ಅದು ಅಲ್ದೇನೆ ಇವಾಗೆಲ್ಲ ಕಾಲೇಜ್ಗೆ ಹೋಗೋದು ಒಂಥರ ಕಂಪಲ್ಸರಿ ಮಾಡ್ಬಿಟ್ಟಿದ್ದಾರೆ. 70-80% ಅಟೆಂಡೆನ್ಸ್ ಇರಬೇಕು ಅಂತ ರೂಲೇ ಇದೆ. ಸೊ ಕಾಲೇಜ್ಗೆ ಹೋಗ್ಲೇಬೇಕು. ಹೀಗೆ ಫೋರ್ಸ್ಫುಲಿ ಹೋಗ್ಲೇಬೇಕಾಗಿರುವಂತಹ ಸ್ಥಿತಿಲಿ ಇರಬೇಕಾದ್ರೆ ನೀವು ಕಾಲೇಜಲ್ಲಿ ಇರೋವಂತಹ ಫೆಸಿಲಿಟಿಗಳನ್ನ ಬಳಸ್ಕೋಬೇಕು. ಕೆಲವು ಸ್ಕಿಲ್ ಗಳನ್ನ ಡೆವಲಪ್ ಮಾಡ್ಕೋಬೇಕು. ಎಕ್ಸಾಂಪಲ್ಗೆ ಪಬ್ಲಿಕ್ ಸ್ಪೀಕಿಂಗ್ ಆಗಿರ್ಬೋದು, ಕಂಪ್ಯೂಟರ್ ನಾಲೆಡ್ಜ್, ಡೈಲಿ ಯೂಸ್ ಆಗುವಂತಹ ಮ್ಯಾಥ್ಸ್, ಸೈನ್ಸ್, ಕಮ್ಯುನಿಕೇಶನ್ ಸ್ಕಿಲ್, ಇಂಗ್ಲಿಷು, ಇವೆಲ್ಲ ನಿಮ್ಮ ಕೆಲಸಕ್ಕೆ ಸಹಾಯ ಆಗುವಂತವು. ಜೊತೆಗೆ ಡ್ರಾಯಿಂಗು, ಸಿಂಗಿಂಗು, ಸ್ಪೋರ್ಟ್ಸ್, ಇದರಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಹೀಗೆ ನಿಮ್ಮ ಕಾಲೇಜಲ್ಲಿ ಸಿಗುವಂತಹ ಫೆಸಿಲಿಟಿನ ಯೂಸ್ ಮಾಡ್ಕೋಬಹುದು. ಇದರಿಂದ ನಿಮ್ಮ ವ್ಯಕ್ತಿತ್ವ ಚೆನ್ನಾಗೆ ಬೆಳೀತಾ ಹೋಗುತ್ತೆ. ಒಂದು ದಿನ ಬಂಕ್ ಹಾಕೋದು ಮಹಾ ಅಪರಾಧ ಅಂತ ನಾನು ಹೇಳ್ತಾ ಇಲ್ಲ. ಬಂಕ್ ಹಾಕಿದ್ರು ಅಲ್ಲೂ ನೀವು ಸೋಷಿಯಲ್ ಸ್ಕಿಲ್ ನ ಕಲಿಬಹುದು. ಒಟ್ಟಾರೆ ಆದಷ್ಟು ನಿಮ್ಮ ಸಮಯನ ನಿಮ್ಮ ಪರ್ಸನಲ್ ಡೆವಲಪ್ಮೆಂಟ್ ಗೆ ಬಳಸ್ಕೊಳ್ಳಿ. ಜಾಸ್ತಿ ಬಂಕ್ ಆಗ್ತಾ ಹೋದ್ರೆ ತುಂಬಾ ವಿಷಯನ ನೀವು ಮಿಸ್ ಮಾಡ್ಕೋಬಹುದು. ಹಾಗಾಗಿ ಕಾಲೇಜಿನ ನಿಮ್ಮ ಒಟ್ಟಾರೆ ಕಲಿಕೆಗೆ ಬಳಸ್ಕೊಳ್ಳಿ. ಕರೆಸ್ಪಾಂಡೆನ್ಸ್ ಓದ್ತಿರೋರ್ಗೆ ಓಕೆ, ನೀವು ಜನರ ಜೊತೆ ಬೆರೀತಾ ಇದ್ರೆ ಜೊತೆಗೆ ಯಾವ್ದಾದ್ರು ಎಕ್ಸ್ಟ್ರಾ ಕೋರ್ಸ್ ಗಳನ್ನ ಮಾಡ್ಕೊಂಡು ನಿಮ್ಮ ಸ್ಕಿಲ್ ಗಳನ್ನ ನೀವು ಬೆಳೆಸಬಹುದು. ಚಿಕ್ಕ ವಯಸ್ಸಲ್ಲಿ ಹೋಮ್ ಸ್ಕೂಲಿಂಗು ಒಳ್ಳೇದಾ ಅಂದ್ರೆ ಅದೆಲ್ಲ ತುಂಬಾ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹೋಮ್ ಸ್ಕೂಲಿಂಗ್ ಬಗ್ಗೆ ಇನ್ನೊಂದು ಯಾವ್ದಾದ್ರು ವಿಡಿಯೋದಲ್ಲಿ ನೋಡೋಣ. ಈಗ ಎರಡನೇದು, ಮಾರ್ಕ್ಸ್ ಎಷ್ಟು ತಗೋಬೇಕು? ಫೇಲ್ ಆಗೋದು ಅಥವಾ ಕಾಲೇಜ್ ಡ್ರಾಪ್ ಔಟ್ ಆಗ್ಬೋದಾ? ಈ ವಾದ ಬರೋದು ಬಿಲ್ ಗೇಟ್ಸ್ ಕಾಲೇಜ್ ಡ್ರಾಪ್ ಔಟ್, ಜುಕರ್ಬರ್ಗ್ ಅವರು ಕಾಲೇಜ್ ಬಿಟ್ಟವ್ರೇನೆ, ಸಚಿನ್ ಅವರು SSLC ಫೇಲ್ ಆಗಿದ್ರೆ, ಹೀಗೆ ಎಕ್ಸಾಂಪಲ್ ಕೊಡೋರು ಕಾಮನ್. ಅದರಿಂದ ನಾವು ಕಾಲೇಜ್ ಬಿಟ್ರೆ ಅಥವಾ ಫೇಲ್ ಆದ್ರೆ ಸಕ್ಸಸ್ಫುಲ್ ಆಗ್ಬಿಡ್ತೀವಿ ಅಂತ ಅನಿಸಿರ್ಬೋದು. ಯೋಚನೆ ಮಾಡಿ, ಫೇಲ್ ಆದವರೆಲ್ಲ ತುಂಬಾ ಸಕ್ಸಸ್ಫುಲ್ ಆಗ್ತಾರಾ ಇಲ್ವಾ ಅಂತ. ಎಲ್ಲರೂ ಎಕ್ಸಾಂಪಲ್ ಕೊಡುವಂತಹ ವ್ಯಕ್ತಿಗಳ ಜೊತೆನೇನೆ ಫೇಲ್ ಆಗಿರೋರು ಎಷ್ಟು ಜನ ಇರ್ತಾರೆ, ಅವ್ರ ಫ್ರೆಂಡ್ಸ್ ಎಲ್ಲಾನು. ಕಾಲೇಜ್ ಡ್ರಾಪ್ ಔಟ್ ಆಗಿರೋರೆಲ್ಲಾನು ಸಕ್ಸಸ್ಫುಲ್ ಆಗಿರಲ್ಲ. ಈ ಸಕ್ಸಸ್ ಎಲ್ಲ ಅವ್ರವ್ರು ಮಾಡ್ತಿರುವಂತಹ ಕೆಲಸದ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಇರೋರು, ತಿಳ್ಕೊಳ್ಳೋರು ಸಕ್ಸಸ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಕಾಲೇಜ್ ಡ್ರಾಪ್ ಔಟ್ ಆಗೋರದಲ್ಲ. ಸೊ ಫೇಲು ಡ್ರಾಪ್ ಔಟು ಅಷ್ಟು ಒಳ್ಳೆ ಐಡಿಯಾ ಅನ್ಸಲ್ಲ. ನಿಮ್ಗೆ ನಿಜವಾಗ್ಲೂ ಅಷ್ಟೊಂದು ಕ್ಲಾರಿಟಿ ಇದ್ರೆ ಈ ಎಜುಕೇಶನ್ ಸಿಸ್ಟಮ್ ನಿಂದ ಹೊರಗಡೆ ನಾನು ಸಾಧಿಸ್ತೀನಿ ಅಂತ ನೀವು ಯೋಚನೆ ಮಾಡಬಹುದು. ಅಷ್ಟೊಂದು ನಿಮ್ಗೆ ಆಲೋಚನೆ ಇಲ್ಲ ಅಂದ್ರೆ ನೀವು ಎಷ್ಟು ಮಾರ್ಕ್ಸ್ ನ ತೆಗಿಬಹುದು ಅಂತ ನೋಡೋಣ. ಅದು ನಿಮ್ಮ ಮೇಲೇನೆ ಡಿಪೆಂಡ್ ಆಗಿರುತ್ತೆ. ನೀವು ಒಳ್ಳೆ ಕಾಲೇಜಿಗೆ ಹೋಗ್ಬೇಕು ಅಂದ್ರೆ ಆ ಕಾಲೇಜ್ಗೆ ಸೇರೋಕೆ ಎಷ್ಟು ಪರ್ಸೆಂಟೇಜ್ ಬೇಕಾಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ ಯಾವ ಕೆಲಸಕ್ಕೆ ನೀವು ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರೋ ಆ ಕೆಲಸಕ್ಕೆ ಎಷ್ಟು ಮಾರ್ಕ್ಸ್ ಬೇಕಾಗಿರ್ಬೋದು ಅದನ್ನು ನೀವೇನೆ ಲೆಕ್ಕ ಹಾಕ್ಬೇಕಾಗುತ್ತೆ. ಸೊ ನಿಮ್ಗೆ ಎಷ್ಟು ರಿಕ್ವೈರ್ ಇದೆ ಆ ವಿಷಯದ ಮೇಲೆ ನಿಮ್ಮ ಪರ್ಸೆಂಟೇಜ್ ಡಿಪೆಂಡ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ನಿಮ್ಮ ಮಾರ್ಕ್ಸ್ ಜಾಸ್ತಿ ಇರೋದ್ರಿಂದ ಯಾವುದೇ ನಷ್ಟ ಅಂತೂ ಆಗಲ್ಲ. ನೀವಿವಾಗ ನಿಮ್ಮ ಗೋಲ್ ಬಗ್ಗೆ ತುಂಬಾ ಕ್ಲಿಯರ್ ಆಗಿ ಇಲ್ಲ ಅಂದ್ರೆ ನೀವು ಆದಷ್ಟು ಪರ್ಸೆಂಟೇಜ್ ಗಳನ್ನ ತೆಗಿಯೋಕೆ ಪ್ರಯತ್ನ ಮಾಡಬಹುದು. ಇವಾಗ ನಿಮ್ಗೆ ಯಾವುದೇ ಗೋಲ್ ಇಲ್ಲ ಅಂದ್ರೆ ಓದೋದ್ರ ಜೊತೆಗೇನೆ ನೀವು ನಿಮ್ಮ ಗೋಲ್ ಅಥವಾ ಪ್ಯಾಷನ್ ಏನು ಅಂತ ಹುಡುಕಾಟನ ಮುಂದುವರಿಸಿ. ತುಂಬಾ ಶೋರ್ ಆದ್ಮೇಲೆನೆ ನಿಮ್ಮ ಗೋಲ್ ಮೇಲೆ ಆಕ್ಷನ್ ಗಳನ್ನ ತಗೋಬಹುದು.
ಇವಾಗ ನಿಮ್ಮ ಗೋಲ್ಗೆ ಯಾವುದೇ ಎಜುಕೇಶನ್ ಬೇಡ ಅನ್ಸಿದ್ರು ನಿಮ್ಮ ಹತ್ರ ಎಜುಕೇಶನ್ ಇದ್ರೂ ಏನು ಲಾಸ್ ಇಲ್ಲ. ಅಕಸ್ಮಾತ್ ಎಜುಕೇಶನ್ ಸರ್ಟಿಫಿಕೇಟ್ ಬೇಕಾಗಿದ್ರೆ ನೀವು ಅವಾಗ ಫೇಲ್ ಆಗ್ಬಿಟ್ಟಿದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಒಂದು ಒಳ್ಳೆ ಮಾರ್ಕ್ಸ್ ಕಾರ್ಡ್ ಇರೋದೇನೆ ಒಳ್ಳೇದು. ಯಾರು ಏನೇನೋ ಹೇಳ್ಬೋದು ಮಾರ್ಕ್ಸ್ ಕಾರ್ಡ್ಗೆಲ್ಲ ಬೆಲೆ ಇಲ್ಲ ಅಂತ, ಆದ್ರೆ ಸದ್ಯಕ್ಕಂತೂ ವ್ಯಾಲ್ಯೂ ಇದೆ. ತುಂಬಾ ಕಡೆ ಸರ್ಟಿಫಿಕೇಟ್ ಗಳನ್ನ ಕೇಳ್ತಾರೆ, ಮುಂದೆ ಅಂತೂ ಗೊತ್ತಿಲ್ಲ, ಈಗಂತೂ ಇದೆ. ಸೊ ನಿಮ್ಮ ಗೋಲ್ ಪ್ರಕಾರ ನಿಮ್ಮ ಪರ್ಸೆಂಟೇಜ್ ಅನ್ನ ನಿರ್ಧಾರವನ್ನ ಮಾಡ್ಕೊಳ್ಳಿ. ಮೂರನೇದು, ನಾವು ಅನ್ಕೊಂಡಷ್ಟು ಮಾರ್ಕ್ಸ್ ಬರಲಿಲ್ಲ ಅಂದ್ರೆ ಅಥವಾ ಫೇಲ್ ಆದ್ರೆ ಏನ್ ಮಾಡೋದು ಅಂತ ನೋಡೋಣ. ನಾನೇನೋ ಹೇಳ್ಬಿಟ್ಟೆ ಆದಷ್ಟು ಒಳ್ಳೆ ಮಾರ್ಕ್ಸ್ ನ ತಗೊಳ್ಳಿ ಅಂತ. ನಾವು ಒಳ್ಳೆ ಮಾರ್ಕ್ಸ್ ನ ತಗೊಳ್ಳಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನು ಅಂತ ನೋಡೋಣ. ನಮ್ಮ ಪರಿಸ್ಥಿತಿ ಏನು ಅಂದ್ರೆ, ನೀವು ಮಾರ್ಕ್ಸ್ ಬರಲಿಲ್ಲ ಅಂತ ಸಾಯೋದಂತೂ ಬೇಡ. ನೀವು ಫೇಲ್ ಆದ್ರೂ ನಿಮ್ಗೆ ಇನ್ನೂ ಲೈಫ್ ಇದೆ. ನೀವು ತುಂಬಾ ಎಜುಕೇಶನ್ ಮಾಡಿ ನಿಮ್ಮ ಜೀವನದಲ್ಲಿ 30 ವರ್ಷನೇ ಏನು ಕಲಿದಲ್ಲೇ ವೇಸ್ಟ್ ಮಾಡಿದ್ರು ಇನ್ನು 70% ಅಷ್ಟು ಲೈಫು ನಿಮ್ಮ ಕೈಲೇ ಇದೆ. ಸೊ ಸೂಸೈಡ್ ಮಾಡ್ಕೊಳ್ಳೋವಷ್ಟು ಪ್ರಾಬ್ಲಮ್ ಅಂತೂ ಈ ಮಾರ್ಕ್ಸ್ ಅಲ್ವೇ ಅಲ್ಲ. ಈ ಪ್ರಕಾರ ನೋಡಿದ್ರೆ ತುಂಬಾ ಜನ ಹೇಳೋದೇ ನಿಜ, ಒಂದು ಪೇಪರು ನಿಮ್ಮ ಲೈಫನ್ನ ಡಿಸೈಡ್ ಮಾಡಲ್ಲ ಅಂತ. ನಿಮ್ಗಿರೋ 70% ಲೈಫಲ್ಲಿ ಇವಾಗ್ಲಿಂದ ನೀವು ಕಲಿಯೋಕೆ ಸ್ಟಾರ್ಟ್ ಮಾಡಿದ್ರು ನೀವು ಸಕ್ಸಸ್ಫುಲ್ ಆಗ್ಬೋದು. ಹೇಗೆ ಅಂದ್ರೆ, ನಿಮ್ಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ ನೋಡಿ, ಯಾವ ಕೆಲಸ ನೀವು ಆರಾಮಾಗಿ ಮಾಡ್ತೀರಾ, ಅದೇನು ತುಂಬಾ ಈಸಿ ಬಿಡು ನಾನೆಲ್ಲ ನೋಡ್ಕೋತೀನಿ ಅಂತ ನೀವು ಯಾವ ವಿಷಯದಲ್ಲಿ ಹೇಳ್ತಿರೋ ಆ ಫೀಲ್ಡ್ ಅಲ್ಲಿ ನೀವು ಒಳ್ಳೆ ಸಕ್ಸಸ್ ನ ಕಾಣೋ ಚಾನ್ಸಸ್ ಇರುತ್ತೆ. ನಿಮ್ಗೆ ಆ ಫೀಲ್ಡ್ ಯಾವ್ದು ಅಂತಾನೆ ಗೊತ್ತಿಲ್ಲ ಅಂದ್ರೂ ಒಂದೊಂದು ಫೀಲ್ಡ್ ಅಲ್ಲೇನೆ ಕೆಲಸ ಮಾಡ್ಕೊಂಡು ಹೋಗಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ನೀವು ಓದ ತಕ್ಷಣ ದೊಡ್ಡ ದೊಡ್ಡ ಕೆಲಸ ಅಂತೂ ನಿಮ್ಗೆ ಕೊಡಲ್ಲ, ಅದಂತೂ ನಿಜ. ಸೊ ಇರೋದ್ರಿಂದನೇ ನೀವು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇರೋ ಒಂದು 10 ಜಾಬ್ ಟ್ರೈ ಮಾಡಾದ್ಮೇಲೆ ಯಾವ್ದಾದ್ರು ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಆ ಫೀಲ್ಡ್ ಅಲ್ಲಿ ಚಿಕ್ಕ ಕೆಲಸದಿಂದನೇ ದೊಡ್ಡ ಸ್ಥಾನವನ್ನ ಪಡಿಬಹುದು. ನೀವು ನೋಡಿರ್ತೀರಾ, ಕೆಲವರು ಸಣ್ಣ ಕೆಲಸಗಳಿಂದನೇ ಸ್ಟಾರ್ಟ್ ಮಾಡಿದ್ರು ಸ್ವಂತ ಬಿಸ್ನೆಸ್ ನೇ ಸೃಷ್ಟಿಯನ್ನ ಮಾಡಿರ್ತಾರೆ. ಹಾಗಾಗಿ ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಬೇಕು. ನಿಮ್ಮ ಜಾಬ್ಗೆ ಸಂಬಂಧಪಟ್ಟಂತಹ ಸ್ಕಿಲ್ ಅಥವಾ ಕೌಶಲ್ಯಗಳು ಅಥವಾ ಕೆಲಸ ಮಾಡುವಂತಹ ಟೆಕ್ನಿಕ್ ನಿಮ್ಗೆ ಬೇಕಷ್ಟೇ, ಅದನ್ನ ತಗೊಳ್ಳಿ. ಫೇಲ್ ಆದ್ರೂ ಅಷ್ಟೇನೆ, ಪಾಸ್ ಆದ್ರೂ ಅಷ್ಟೇನೆ, ಕೆಲಸ ಮಾಡುವಂತಹ ರೀತಿಯನ್ನ ನೀವು ಕಲಿಲೇಬೇಕಾಗತ್ತೆ. ಅದನ್ನ ನೀವು ಕಲ್ತ್ಕೊಂಡ್ರೆ ಅವಾಗ ನೀವು ಪಾಸ್ ಆದವ್ರಿಗೇನೆ ಕೆಲಸವನ್ನ ಕೊಡ್ಬೋದು. ಫೇಲ್ ಆದವ್ರನ್ನ ಸಾಯೋದ್ರಿಂದ ತಪ್ಪಿಸಿ ಅವ್ರಿಗೂ ಕೆಲಸವನ್ನ ಕೊಡ್ಬೋದು. ನಾನೇನೋ ಇಮೇಜಿನರಿ ಆಗಿ ಹೇಳ್ತಾ ಇದ್ದೀನಿ, ಫೇಲ್ ಆಗಿರೋರ್ಗೆ ಸಿಂಪತಿ ತೋರ್ಸೋಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಬೇಕಿದ್ರೆ ನೀವೇ ನಿಮ್ಮ ಊರಲ್ಲೇನೆ ನೋಡಿ, ಓದಕ್ಕೆ ಬರ್ದೋ ಇದ್ದವರು, ಫೇಲ್ ಆಗಿರೋರು, ಫೈನಾನ್ಷಿಯಲೇ ಆಗಿರ್ಲಿ ಅಥವಾ ಬೇರೆ ಅವರ ಲೈಫ್ ಸ್ಟೈಲೇ ಆಗಿರ್ಲಿ ಚೆನ್ನಾಗಿದ್ದೇ ಇರ್ತಾರೆ. ನೀವೇ ಕಾಮೆಂಟ್ ಮಾಡಿ ಹೇಳಿ, ಆ ರೀತಿ ಜನ ಇದಾರೋ ಇಲ್ವೋ ಅಂತ. ಈ ಎಜುಕೇಶನ್ ಒಂದೇನೆ ಮಾರ್ಗ ಅಲ್ಲ, ಇದು ಒಂದು ಮಾರ್ಗ ಅಷ್ಟೇನೆ. ನಿಮ್ಗೆ ಏಜ್ ಕಡಿಮೆ ಇರೋದ್ರಿಂದ ಎಕ್ಸ್ಪೀರಿಯನ್ಸ್ ಇರಲ್ಲ. ಸೊ ಎಕ್ಸ್ಪೀರಿಯನ್ಸ್ ನ ತಗೊಂಡು ಆ ಎಕ್ಸ್ಪೀರಿಯನ್ಸ್ ಇಂದ ನೀವು ಬೆಳೀತಾ ಹೋಗ್ಬೋದು. ಈಗಿನ ಎಜುಕೇಶನ್ ಸಿಸ್ಟಮ್ ತುಂಬಾ ಮೆಮೊರಿ ಮೇಲೆನೆ ನಿಂತಿದೆ. ಹೆಚ್ಚು ನೆನಪಿಟ್ಕೊಳ್ಳೋರು, ಅದನ್ನ ಬರ್ದೋರನೆ ಮುಂದೆ ಬರೋಕೆ ಸಾಧ್ಯ. ಬೇರೆಯವರು ಹೇಳೋ ರೀತಿ ನೀವು ಸರಿಯಾಗಿ ನೆನಪಿಟ್ಕೊಂಡು ಬರೆಯಕ್ ಬರ್ಲಿಲ್ಲ ಅಂದ್ರೆ ನೀವು ಹಿಂದೆ ಬೀಳ್ತೀರಾ. ನಿಮಗೆ ಒಳ್ಳೆ ನಾಲೆಡ್ಜ್ ಇಲ್ಲ ಅಂತ ಡಿಸೈಡ್ ಆಗೋಗುತ್ತೆ. ಸೊ ಎಜುಕೇಶನ್ ಸಿಸ್ಟಮ್ ಒಂದು ಸೇಫ್ ಆದಂತ ಮಾರ್ಗ. ಇನ್ನು ಹೆಚ್ಚು ದಾರಿ ನಿಮ್ಗೆ ಸಿಗ್ತಾ ಹೋಗುತ್ತೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಆದಾಗೆ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಫೇಲ್ ಆದವರಲ್ಲಿ ಒಂದು ಕಾಮನ್ ಥಿಂಗ್ ಇರುತ್ತೆ, ಅದೇನಂದ್ರೆ ಆಲ್ಮೋಸ್ಟ್ ಅವರು ಚೆನ್ನಾಗಿ ಕಮ್ಯುನಿಕೇಶನ್ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಸಹ ಜನರ ಹತ್ರ ಬೆರೆಯೋದನ್ನ ಕಲ್ತ್ಕೋಬೇಕು. ಇದರಿಂದ ಯಾವ್ದಾದ್ರು ಕೆಲಸ ಬೇಕಾದಾಗ ಜನ ನಿಮ್ಗೆ ಸಜೆಸ್ಟ್ ಅನ್ನ ಮಾಡ್ತಾರೆ. ಈ ಕೆಲಸ ಇದೆ, ಆ ಕೆಲಸ ಇದೆ ಅಂತ ಹೇಳ್ತಾ ಇರ್ತಾರೆ. ಫ್ರೆಂಡ್ಸ್ ಇದ್ರೆ ಅಪ್ಲಿಕೇಶನ್ ನ ಹಾಕಿಸ್ತಾ ಇರ್ತಾರೆ. ದೊಡ್ಡ ವ್ಯಕ್ತಿಗಳ ಜೊತೆ ನಿಮ್ಗೆ ಏನಾದ್ರೂ ಸ್ನೇಹ ಇದ್ರೆ ಇನ್ಫ್ಲೂಯೆನ್ಸ್ ಸಹ ಒಂದು ಕೆಲಸಕ್ಕೆ ಮಾಡಿಸ್ಕೊಡ್ತಾರೆ. ಅದು ತಪ್ಪೋ ಸರಿನೋ ಅಂತ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ನೀವು ಕೇಪಬಲ್ ಆಗಿರುವಂತಹ ಕೆಲಸಕ್ಕಾದ್ರೂ ನೀವು ಹೋಗೋ ರೀತಿ ಇವರೆಲ್ಲರೂ ನಿಮ್ಗೆ ಪುಷ್ ಅನ್ನ ಮಾಡ್ತಾರೆ. ಹಾಗಾಗಿ ಕಮ್ಯುನಿಕೇಶನ್ ನೀವು ಚೆನ್ನಾಗೇ ಇಟ್ಕೊಂಡಿರ್ಬೇಕು. ಇದ್ರ ಅರ್ಥ ಓದ್ಬೇಡಿ ಅಂತ ಅಲ್ಲ. ನಾನೇನ್ ಹೇಳ್ತಿರೋದು ಅಂದ್ರೆ, ನೀವು ಎಲ್ಲಾ ಪ್ರಯತ್ನ ಮಾಡಿ ನಿಮ್ಮ ಬೆಸ್ಟ್ ಎಫರ್ಟ್ ಹಾಕಿದ್ರು ಫೇಲ್ ಆದ್ರೆ ಈ ಚಾಯ್ಸ್ ಸಹ ನಿಮ್ಮ ಹತ್ರ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸಾಯೋ ಅಂತಹ ಅವಶ್ಯಕತೆ ನಿಮ್ಗೆ ಬರೋದೇ ಇಲ್ಲ ಅಂತ. ಹಾಗಾಗಿ ನೀವು ಸರಿಯಾಗಿ ತಿಳ್ಕೊಳ್ಳಿ. ಸ್ಕೂಲು ಕಾಲೇಜು ಸೇರೋದನ್ನೇ ಓದಕ್ಕೆ, ವಿಷಯನ ತಿಳ್ಕೊಂಡು ಒಳ್ಳೆ ಮಾರ್ಕ್ಸ್ ಗಳನ್ನ ತೆಗಿಯೋಕೆ ಅದನ್ನೇ ಮಾಡಿ. ಅದ್ರ ಜೊತೆಗೆ ನೀವು ಕಲಿಬಹುದಾದಂತಹ ಸ್ಕಿಲ್ ಗಳನ್ನ ಕಲೀರಿ. ಕಂಪ್ಯೂಟರ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಕಮ್ಯುನಿಕೇಶನ್ ಸ್ಕಿಲ್, ಇಂಗ್ಲಿಷು ಆಗ್ಲೇ ಹೇಳಿದ್ನಲ್ಲ. ಹೀಗೆ ನಿಮ್ಗೆ ಓದಕ್ಕೆ ಬೇಕಾಗಿರುವಂತಹ ಮತ್ತೆ ಜಾಬಿಗೆನು ಬೇಕಾಗಿರುವಂತಹ ನಿಮ್ಮ ಲೈಫಿಗೆ ಮುಂದೆ ಉಪಯೋಗ ಆಗುವಂತಹ ಸ್ಕಿಲ್ ಗಳನ್ನ ಟೈಮ್ ವೇಸ್ಟ್ ಮಾಡದೆ ಕಲಿತಾ ಇರಿ.
ಈ ವಿಡಿಯೋದಿಂದ ಈ ವಿಷಯದ ಮೇಲೆ ಸ್ವಲ್ಪ ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಂತೀನಿ. ಬಂದಿದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ವೇಸ್ಟ್ ಅನ್ಸಿದ್ರೆ ಡಿಸ್ಲೈಕ್ ಮಾಡಿ, ಯಾಕೆ ಅಂತ ಕಾಮೆಂಟ್ ಮಾಡಿ. ಜೀವನಕ್ಕೆ ಉಪಯೋಗ ಆಗುವಂತಹ ನಮ್ಮ ವಿಡಿಯೋಗಳನ್ನ ಮುಂದೆ ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ಒಳ್ಳೆ ವಿಡಿಯೋನ ನೀವು ಮಿಸ್ ಮಾಡದೆ ನೋಡ್ಬೋದು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಕಲಿಯುತ್ತೀರಿ.